ನೀವು ಕೈ ಮುಕ್ಕೊಂಡು ಹೋಗಿ ಸಾಕು. ನಿಮ್ ಎಂಪಿ 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದೇನೆ, ಅದಕ್ಕೋಸ್ಕರ ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾವು ಕಾರಣ ಬೇಕಲ್ಲ, ನನ್ನ ಕೆಲಸದ ಬಲವೇ ಗೆದ್ದು ಬರ್ಬೋದು. ಆ ಕೆಲಸವನ್ನು ಮೈಸೂರಿಗೆ ನಾನು ಮಾಡಿದ್ದೀನಿ. ಪಕ್ಷ 10 ವರ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಇವತ್ತು ಬದಲಾವಣೆಯನ್ನು ಕೂಡ ಕೇಳಿ ಮಾಡಿ ನಾನು ಅದನ್ನ ಒಪ್ಕೊಳ್ತೀನಿ. ನಾನು ಕಾರ್ಯಕರ್ತರಿಗೆ ಹೇಳ್ತೀನಿ, ಚುನಾವಣೆ ಟಿಕೆಟ್ ಘೋಷಣೆ ಆದ್ಮೇಲೆ ಕೂಡ ಪಾರ್ಟಿ ಜನ ಸೇರಿಸ್ಬೇಕು, ತಪ್ಪೆ ಹೊಡೆಯೋನಲ್ಲ. ನಾನು ಜನರ ಜೊತೆ ನಿಮ್ ಜೊತೆ ಮುಂದಿನ ದಿನ ಹೇಳ್ತೇನೆ. ನನ್ನ ನಿಮಗೆ ನಮ್ಮ ವೇದಿಕೆಯಲ್ಲಿ ಹೇಳಕ್ ಬಯಸ್ತೇನೆ. ನನ್ನ ಹುಣಸೂರಿನಲ್ಲಿ ನಮ್ಮ ಒಬ್ಬ ಹುಡುಗ ಸುನೀಲ್ ಅಂತ 17 ಕೇಸ್ ಹಾಕಿದ್ರು ಮೇಲೆ ಹನುಮಾನ್ ಜಯಂತಿ ಮಾಡುವಾಗ ಅವನ ಕೇಸನ್ನೆಲ್ಲ ವಾಪಸ್ ತೆಗೆಸಿದ್ದೆ. ನನ್ನ ಸುನೀಲ್ ಮನೆಗೆ ಒಂದು ಪೊಲೀಸ್ ಇಡೀ ಜೀಪು ಒಂದು 10 ಜನಕ್ಕಿಂತ ಹೆಚ್ಚು ಜನ ಇನ್ಕ್ಲೂಡಿಂಗ್ ಡಿವೈಎಸ್ಪಿ ಹೋಗಿ ಚುನಾವಣೆ ಟೈಮ್ ಒಳಗಡೆ ಏನಾದ್ರು ಹೆಚ್ಚು ಕಡಿಮೆ ಮಾಡಂಗಿಲ್ಲ, ಬಹಳ ಅಗ್ರೆಸಿವ್ ಹೋಗಿಲ್ಲ, ಬಹಳ ಬಿಚ್ಚೋಗಿಲ್ಲ. ಮಹಾರಾಜರಿಗೆ ಇಷ್ಟ ಹೇಳ್ತೀನಿ, ನೀವು ಕೈ ಮುಕ್ಕೊಂಡು ಹೋಗಿ ಸಾಕು. ನಿಮ್ ಎಂಪಿ 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದ್ದೇನೆ, ಅದಕ್ಕೋಸ್ಕರ ಬಿಜೆಪಿ ಓಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಯಾವ ನಾವು ಕಾರಣ ಬೇಕಲ್ಲ, ನನ್ನ ಕೆಲಸದ ಬಲವೇ ಗೆದ್ದು ಬರ್ಬೋದು. ಆ ಕೆಲಸವನ್ನು ಮೈಸೂರಿಗೆ ನಾನು ಮಾಡಿದ್ದೀನಿ. ಪಕ್ಷ 10 ವರ್ಷ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಪಕ್ಷ ಟಿಕೆಟ್ ಕೊಡ್ತಂದ್ರೆ ಅವರಿಗೆ ನಾವು ಓಟ್ ಹಾಕಬೇಕು ಬೇಡವೋ ಅನ್ನೋದನ್ನ ಒಂದು ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ನಿಮ್ಮ ಸಂಸದರಾಗಿ ಈ ಹಿಂದೆ ಇದ್ದಂತ ಎಲ್ಲಾ ಸಂಸದರನ್ನು ತೆಗೆದುಕೊಳ್ಳಿ, ಇನ್ಕ್ಲೂಡಿಂಗ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸರಿ ಸಂಸದರಾಗಿದ್ದರು. ಅವರ ಕಾರ್ಯಕಾಲದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಯಿತು, 2014ಕ್ಕಿಂತ ಮೊದಲು 2004ರಲ್ಲಿ ಎಷ್ಟು ಟ್ರೈನ್ಗಳು ಬಂದಿದ್ದು, ಇಲ್ಲಿ ಸಂಸದರಾಗಿರುವಂತರು ಏನೇನು ಕೆಲಸವನ್ನ 1952ರಿಂದ ಇದುವರೆಗೂ ಮಾಡಿದ್ರು. ಇದನ್ನೆಲ್ಲ ತುಲನೆಯನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಎಂತೆಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಪ್ರತಾಪ್ ಸಿಂಹ ಯಾವ್ಯಾವ ಕೆಲಸವನ್ನು ಮಾಡಿದ್ದಾರೆ, ಚುನಾವಣೆ ಭರವಸೆ ಕೊಟ್ಟಿದ್ದಾರೆ. ನೀವು ಯಾರು ಕೂಡ ನನಗೆ ಮೈಸೂರಿಗೆ 13 ಟ್ರೈನ್ ತರುವ ಅಂತ ನೀವು ಹೇಳಿರ್ಲಿಲ್ಲ. ನಾನು ತಗೊಂಡ್ಬಂದೆ, ನಿಮಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಟ್ವಿಟರ್ ನಲ್ಲಿ ಅನೌನ್ಸ್ ಮಾಡ್ತಿದ್ದೆ, ಮೈಸೂರಿಂದ ರಾಮೇಶ್ವರಕ್ಕೆ ಹೋಗ್ಬೇಕಾಗ್ತ ಏನೋ ಟ್ರೈನ್ ಬರ್ತಿದ್ದೆ, ಇಡೀ ರಾಜ್ಯಾದ್ಯಂತ ವಾತಾವರಣ ಶುಭ ಟ್ರೈನ್ ತರ್ತಿದ್ದೆ. ನೆಕ್ಸ್ಟ್ ಮೈಸೂರಿಂದ ನಮ್ಮ ರಾಜಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಘೋಷಣೆ ಮಾಡ್ತಿದ್ದೆ, ಆಂಧ್ರ ಹಂಸಪುರ ಟ್ರೈನ್ ತರ್ತಾ ಇದ್ದೆ. ಮೈಸೂರಿಂದ ಹೈದರಾಬಾದ್ಗೆ ನಿತ್ಯನೂ ಕೂಡ ನಮಗೆ ಟ್ರೈನ್ ಇಲ್ಲ, ಡೈರೆಕ್ಟ್ ಟ್ರೈನ್ ಇಲ್ಲ ಅಂತ ಹೇಳ್ತಿದ್ದೆ, ಆಂಧ್ರ ಕಾಚಿಗೂಡ ತಗೊಂಡ್ಬಂದೆ. ಮೈಸೂರಿನ ಟ್ರಿವೆಂಡ್ರಮ್ಗೆ ಟ್ರೈನ್ ಇಲ್ಲ ಅಂತ ನಾನು ಹೇಳಿದೆ, ಅದಾದ ಕೂಡ ನಾನು ಕೋಚ್ವೇಲಿನ ತಗೊಂಡ್ಬಂದೆ. ಅದೇ ರೀತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತಂದೆ. ಮೊನ್ನೆ ಬರ್ಬೇಕಾದ್ರೆ ಬೆಳಗ್ಗೆ ಚೆನ್ನೈಗೆ ಹೋಗಿ ಸಂಜೆ ವಾಪಸ್ ಬರಬೇಕು, ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅನ್ನು ತಂದಿದ್ದೆ, ಒಂದೇ ಭಾರತ ತಂದಿದ್ದೆ. ಮಾರ್ನಿಂಗ್ ಹೋಗಿ ಸಂಜೆ ಬರುವಂತಹ ಒಂದೇ ಭಾರತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.